ವಿವೇಕಾನಂದರು 1863 ಜನವರಿ 12ರಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಜನಿಸ್ತಾರೆ. ಇವರ ಪೂರ್ವಾಶ್ರಮದ ಹೆಸರು ನರೇಂದ್ರನಾಥ ದತ್ತ. ಇವರ ತಂದೆ ವಿಶ್ವನಾಥ ದತ್ತರು. ಇವರ ತಾಯಿಯ ಹೆಸರು ಭುವನೇಶ್ವರಿ ದೇವಿ. ಇವರ ತಂದೆ ಕೋಲ್ಕತ್ತಾದ ಪ್ರಸಿದ್ಧ ವಕೀಲರಾಗಿರ್ತಾರೆ. ಇವರ ತಾಯಿ ಭುವನೇಶ್ವರಿ ದೇವಿ ಧಾರ್ಮಿಕವಾಗಿ ಬಹಳಷ್ಟು ಶ್ರದ್ಧೆ ಇರುವಂತಹ ಮಹಿಳೆಯಾಗಿರ್ತಾರೆ. ಚಿಕ್ಕಂದಿನಿಂದಲೇ ಬಹಳಷ್ಟು ತೀಕ್ಷ್ಣ ಬುದ್ಧಿಶಕ್ತಿ, ವಯಸ್ಸಿಗೂ ಮೀರಿದ ಪ್ರಬುದ್ಧತೆಯನ್ನು ನರೇಂದ್ರನಾಥ ದತ್ತರು ಮೈಗೂಡಿಸಿಕೊಂಡಿರ್ತಾರೆ. ನರೇಂದ್ರನಾಥ ದತ್ತರನ್ನು ದೊಡ್ಡವನಾದ ಮೇಲೆ ವಕೀಲನನ್ನಾಗಿ ಕಾಣಬೇಕು ಎನ್ನುವಂತಹ ಆಸೆ ಅವರ ತಂದೆ ವಿಶ್ವನಾಥ ದತ್ತರಿಗೆ ಇರುತ್ತದೆ. ಅದಕ್ಕಾಗಿ ಒಂದು ಸಾರಿ ನರೇಂದ್ರನಾಥ ದತ್ತರಿಗೆ ಅವರ ತಂದೆ ನೀನು ದೊಡ್ಡವನಾದ ಮೇಲೆ ಏನಾಗಬೇಕು ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ನರೇಂದ್ರನಾಥ ದತ್ತರು ಹೇಳ್ತಾರೆ, ನಾನು ದೊಡ್ಡವನಾದ ಮೇಲೆ ಕುದುರೆಯನ್ನು ಓಡಿಸುವಂತಹ ಸಾರೋಟಿನ ಒಬ್ಬ ಚಾಲಕ ಆಗಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಅಂದಿನ ಬ್ರಿಟಿಷ್ ಸಾಮ್ರಾಜ್ಯದ ಕಾಲದಲ್ಲಿ ಯಾರು ಕುದುರೆಯ ಸಾರೋಟ್ನಲ್ಲಿ ಓಡಾಡ್ತಿರ್ತಾರೋ ಅವರಿಗೆ ಗೌರವ ಮತ್ತು ಅವರಿಗೆ ಮರ್ಯಾದೆ ಹೆಚ್ಚಾಗಿರ್ತದೆ. ಅದಕ್ಕಾಗಿ ನಾನು ಕುದುರೆಯನ್ನು ಓಡಿಸುವ ಚಾಲಕ ಆಗಬೇಕು ಅಂತ ನರೇಂದ್ರನಾಥ ದತ್ತರು ಹೇಳ್ತಾರೆ. ಇದರಿಂದ ಕೋಪಗೊಂಡ ಅವರ ತಂದೆ ಅವರ ಕೆನ್ನೆಗೆ ಹೊಡಿತಾರೆ. ಈ ವಿಷಯವನ್ನು ಹೋಗಿ ನರೇಂದ್ರನಾಥ ದತ್ತರು ಅವರ ತಾಯಿಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರ ತಾಯಿ ಹೇಳ್ತಾರೆ, ಜಗತ್ತಿನಲ್ಲಿ ಯಾವುದೇ ಕೆಲಸ ಚಿಕ್ಕದು ಅಲ್ಲ, ದೊಡ್ಡದು ಅಲ್ಲ. ಅದರಲ್ಲಿ ಕುದುರೆಯನ್ನು ಓಡಿಸುವಂತಹ ಕೆಲಸ ಚಿಕ್ಕದು ಅಲ್ಲವೇ ಅಲ್ಲ. ದ್ವಾಪರ ಯುಗದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಶ್ರೀಕೃಷ್ಣನು ಕುದುರೆಯನ್ನು ಓಡಿಸ್ತಿದ್ದ. ಹಂಗೆ ನೀನು ಕೂಡ ಮನುಷ್ಯರನ್ನು ಕರೆದುಕೊಂಡು ಹೋಗುವ ಕುದುರೆಯನ್ನು ಓಡಿಸದೆ ಧರ್ಮವನ್ನು ಮುನ್ನಡೆಸುವ ಸಾರಥಿಯಾಗು ಅಂತ ಹೇಳ್ತಾರೆ. ಇದೇ ಒಂದು ಘಟನೆ ಅವರ ಜೀವನದಲ್ಲಿ ಬಹುದೊಡ್ಡವಾದ ಪ್ರಭಾವವನ್ನು ಬೀರುತ್ತದೆ. ಒಮ್ಮೆ ಸ್ವಾಮಿ ವಿವೇಕಾನಂದರು ಸಂಚಾರವನ್ನು ಮಾಡ್ತಿರುವಾಗ ಒಂದು ನದಿಯನ್ನು ದಾಟಬೇಕಾಗಿ ಬರುತ್ತೆ. ಆ ಸಂದರ್ಭದಲ್ಲಿ ದೋಣಿಯ ನಾವಿಕನಿಗಾಗಿ ಸ್ವಾಮಿ ವಿವೇಕಾನಂದರು ಕಾಯ್ಕೊಂಡು ಕುಳಿತಿರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಸನ್ಯಾಸಿ ಅಲ್ಲಿಗೆ ಬಂದು, ನೀವು ಇಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದೀರಿ, ಇಷ್ಟೆಲ್ಲ ನೀವು ಅರಿತುಕೊಂಡಿದ್ದೀರಿ, ನಿಮಗೆ ಒಂದು ನದಿಯನ್ನು ದಾಟಿಕೊಂಡು ಹೋಗುವ ಶಕ್ತಿ ಇಲ್ಲ ಅಂದರೆ ಹೇಗೆ ಅಂತ ಕೇಳ್ತಾನೆ. ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಏನೂ ಮಾತನಾಡದೆ ಸುಮ್ಮನೆ ಕುಳಿತಿರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ನಾವಿಕ ಮತ್ತು ದೋಣಿ ಬಂದಾಗ ಆ ದೋಣಿಯಲ್ಲಿ ಸನ್ಯಾಸಿ ಮತ್ತು ಸ್ವಾಮಿ ವಿವೇಕಾನಂದರು 2 ಜನ ಕುಳಿತುಕೊಂಡು ದೋಣಿಯ ಇನ್ನೊಂದು ದಡವನ್ನು ಸೇರ್ತಾರೆ. ಆಗ ಸ್ವಾಮಿ ವಿವೇಕಾನಂದರು 1 ರೂಪಾಯಿಯನ್ನ ಆ ನಾವಿಕನಿಗೆ 50 ಪೈಸೆ ವಿವೇಕಾನಂದರ 50 ಪೈಸೆ ಸನ್ಯಾಸಿಯದ್ದನ್ನು ಕೊಟ್ಟು ಸನ್ಯಾಸಿಯನ್ನು ಕೇಳ್ತಾರೆ, ನೀವು ಈ ಒಂದು ಈಜುವ ಕಲೆಯನ್ನಾಗಲಿ ಅಥವಾ ನೀರಿನ ಮೇಲೆ ಹೋಗುವಂತಹ ಕಲೆಯನ್ನ ಕಲಿತುಕೊಳ್ಳಲು ಎಷ್ಟು ವರ್ಷ ತೆಗೆದುಕೊಂಡ್ರಿ ಅಂತ ಕೇಳ್ತಾರೆ. ಆಗ ಆ ಸನ್ಯಾಸಿ ಹೇಳ್ತಾನೆ, ನಾನು 15 ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಇದಕ್ಕಾಗಿ ಮಾಡಿದ್ದೇನೆ ಅಂತ ಹೇಳ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, 50 ಪೈಸೆಯಲ್ಲಿ ಮುಗಿಯಬಹುದಾದ ಕೆಲಸವನ್ನ ನೀನು 15 ವರ್ಷಗಳ ಕಾಲ ಸಮಯವನ್ನು ವ್ಯರ್ಥ ಮಾಡಿದ್ದೀಯಾ. ಅದೇ ಸಮಯವನ್ನ ನೀನು ಸಮಾಜದ ಕಲ್ಯಾಣಕ್ಕಾಗಿ ವ್ಯರ್ಥ ಮಾಡಿದ್ರೆ ಅದು ನಿನಗೆ ಪ್ರಸಿದ್ಧಿಯನ್ನು ತಂದು ಕೊಡ್ತಿತ್ತು ಅಂತ ಹೇಳ್ತಾರೆ. ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಗುರಿಯ ಕಡೆಗೆ ಮಾತ್ರ ಗಮನವನ್ನು ಕೊಡಬೇಕು. ನಮಗೆ ಬೇಡವಾದ ವಿಷಯಗಳ ಕಡೆಗೆ ಗಮನವನ್ನು ಕೊಟ್ಟರೆ ಎಂದಿಗೂ ಕೂಡ ನಾವು ಸಾಧನೆಯನ್ನು ಮಾಡೋದಕ್ಕಾಗೋದಿಲ್ಲ. ಸ್ವಾಮಿ ವಿವೇಕಾನಂದರು ಚಿಕ್ಕಂದಿನಿಂದಲೂ ಕೂಡ ಪ್ರಶ್ನಿಸುವಂತಹ ಮನೋಭಾವವನ್ನು ಬೆಳೆಸಿಕೊಂಡಿರ್ತಾರೆ. ತಮಗೆ ಸೂಕ್ತ ಅನಿಸಿದ ವ್ಯಕ್ತಿಯ ಹತ್ತಿರ ಅಥವಾ ಹಿರಿಯರ ಹತ್ತಿರ ಯಾವಾಗಲೂ ಕೂಡ ಒಂದೇ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ, ನೀವು ದೇವರನ್ನ ನೋಡಿದ್ದೀರಾ, ದೇವರು ಇದ್ದಾನಾ ಎಂದು ಈ ರೀತಿಯಾದಂಥ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಆದರೆ ಇದಕ್ಕೆ ಉತ್ತರವನ್ನು ಎಲ್ಲರೂ ಕೂಡ ಇಲ್ಲ ಎಂದಲೇ ಕೊಟ್ಟಿರ್ತಾರೆ. ಒಬ್ಬ ವ್ಯಕ್ತಿ ಹತ್ತಿರ ಈ ಪ್ರಶ್ನೆಯನ್ನು ಕೇಳಿದಾಗ ಆ ವ್ಯಕ್ತಿ ಹೇಳ್ತಾರೆ, ನಿನಗೆ ಇದರ ಉತ್ತರವನ್ನು ಕೊಡೋರು ಯಾರಂದ್ರೆ ದಕ್ಷಿಣೇಶ್ವರದಲ್ಲಿರುವ ರಾಮಕೃಷ್ಣ ಎನ್ನುವಂತಹ ಗುರುಗಳಿದ್ದಾರೆ, ಅವರನ್ನು ಹೋಗಿ ನೀನು ಭೇಟಿಯಾಗು ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ದಕ್ಷಿಣೇಶ್ವರದಲ್ಲಿ ಇದ್ದ ರಾಮಕೃಷ್ಣ ಪರಮಹಂಸರನ್ನ ಭೇಟಿಯಾಗಲು ಹೋಗ್ತಾರೆ. ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರನ್ನ ನೋಡಿದ ತಕ್ಷಣ, ಓ ನರೇನ್, ಬಂದೆಯಾ, ಬಾ, ಇಷ್ಟು ವರ್ಷ ಬೇಕಾಯ್ತಾ ನೀನು ಇಲ್ಲಿಗೆ ಬರೋದಕ್ಕೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಆಶ್ಚರ್ಯ ಆಗ್ತದೆ. ಎಂದಿಗೂ ಕೂಡ ನಾನು ಇವರನ್ನ ಮಾತಾಡಿಸೇ ಇಲ್ಲ, ಇವರಿಗೆ ನನ್ನ ಹೆಸರು ಹೇಗೆ ಗೊತ್ತಾಯ್ತು ಎಂದು ಹೇಳ್ತಾರೆ. ಆ ಸಂದರ್ಭದಲ್ಲಿ ರಾಮಕೃಷ್ಣ ಪರಮಹಂಸರಿಗೆ ಪ್ರಶ್ನೆಯನ್ನು ಕೇಳ್ತಾರೆ, ನೀವು ದೇವರನ್ನ ನೋಡಿದ್ದೀರಾ ಎಂದು ಕೇಳ್ತಾರೆ. ಆ ಸಂದರ್ಭದಲ್ಲಿ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಹೌದು, ನಾನು ದೇವರನ್ನ ನೋಡಿದ್ದೇನೆ, ನಿನ್ನೊಂದಿಗೆ ಹೇಗೆ ಮಾತಾಡ್ತಾ ಇದ್ದೇನೋ ಹಾಗೆ ನಾನು ದೇವರೊಂದಿಗೆ ಮಾತಾಡಿದ್ದೇನೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ಅಂದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅದಕ್ಕೆ ಕಠಿಣ ಆಧ್ಯಾತ್ಮಿಕ ತಪಸ್ಸು ಬೇಕು ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರಿಗೆ ಶಿಷ್ಯನಾಗಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ಬಿಡ್ತಾರೆ. ಮುಂದೆ ರಾಮಕೃಷ್ಣ ಪರಮಹಂಸರ ದೇಹ ತ್ಯಾಗದ ನಂತರ ಅವರ ಕಾರ್ಯಗಳನ್ನ, ಅವರ ಚಿಂತನೆಗಳನ್ನ ಮುಂದುವರಿಸಿಕೊಂಡು ಹೋಗೋದಕ್ಕಾಗಿ ರಾಮಕೃಷ್ಣ ಮಿಷನ್ ಎನ್ನುವಂತಹ ಒಂದು ಮಠವನ್ನು ಸ್ಥಾಪಿಸಿ ಆ ಮೂಲಕವಾಗಿ ರಾಮಕೃಷ್ಣ ಪರಮಹಂಸರ ಚಿಂತನೆಗಳನ್ನು ಜಗತ್ತಿನಾದ್ಯಂತ ಸ್ವಾಮಿ ವಿವೇಕಾನಂದರು ಪಸರಿಸ್ತಾರೆ. ಒಮ್ಮೆ ಸ್ವಾಮಿ ವಿವೇಕಾನಂದರು ದೇವಸ್ಥಾನಕ್ಕೆ ನಡೆದುಕೊಂಡು ಹೊರಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೋತಿಗಳ ಗುಂಪೊಂದು ಸ್ವಾಮಿ ವಿವೇಕಾನಂದರನ್ನ ಅಟ್ಟಾಡಿಸಿಕೊಂಡು ಬರ್ತವೆ. ಆ ಒಂದು ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಓಡೋದಕ್ಕೆ ಆರಂಭವನ್ನು ಮಾಡ್ತಾರೆ. ಆ ಕೋತಿಗಳು ಸ್ವಾಮಿ ವಿವೇಕಾನಂದರನ್ನ ಹಿಂಬಾಲಿಸಿಕೊಂಡು ಹೋಗ್ತವೆ. ದೂರದಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಾನೆ, ನೀವು ಆ ಕೋತಿಗಳನ್ನು ನೋಡಿ ಹೆದರಿ ಓಡದಿರಿ, ಅಲ್ಲಿಯೇ ನಿಂತು ಅವುಗಳನ್ನು ಎದುರಿಸಿ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಜೋರು ಧ್ವನಿಯಿಂದ ಆ ಕೋತಿಗಳನ್ನ ಬೆದರಿಸಿದಾಗ ಕೋತಿಗಳು ಓಡಿ ಹೋಗ್ತವೆ. ಈ ಒಂದು ಘಟನೆಯಿಂದ ನಾವು ತಿಳ್ಕೊಳ್ಳೋದೇನೆಂದ್ರೆ, ನಮ್ಮ ಜೀವನದಲ್ಲೂ ಕೂಡ ಕೋತಿಗಳ ಗುಂಪಿನಂತೆ ಹಲವಾರು ಸಮಸ್ಯೆಗಳು ನಮಗೆ ಬರ್ತವೆ. ಅವುಗಳನ್ನ ಕಂಡು ನಾವು ಹೆದರಿ ಓಡಿ ಹೋಗಬಾರದು.
ಬದಲಿಗೆ ನಾವು ತಿರುಗಿ ನಿಲ್ಲಬೇಕು. ಆಗ ಮಾತ್ರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬಹುದು. ಈ ರೀತಿಯಾಗಿ ಸ್ವಾಮಿ ವಿವೇಕಾನಂದರ ಬದುಕಿನ ಪ್ರತಿಯೊಂದು ಘಟನೆಗಳು ಕೂಡ ನಮ್ಮ ಜೀವನಕ್ಕೆ ಮಾರ್ಗದರ್ಶಿಯಾಗಿವೆ. ಒಮ್ಮೆ ವಿದೇಶದಲ್ಲಿ ಸ್ವಾಮಿ ವಿವೇಕಾನಂದರು ಹೊರಟಿರುವಾಗ ಒಬ್ಬ ವಿದೇಶಿ ಮಹಿಳೆ ಸ್ವಾಮಿ ವಿವೇಕಾನಂದರನ್ನ ಕೇಳ್ತಾಳೆ, ನಿಮ್ಮ ಬಟ್ಟೆ ಬಹಳಷ್ಟು ಅಸಹ್ಯವಾಗಿದೆ, ನಮ್ಮ ದೇಶದ ಪುರುಷರನ್ನ ನೋಡಿ ಅವರು ಹೇಗೆ ಜೆಂಟಲ್ಮ್ಯಾನ್ ತರ ಕಾಣ್ತಾರೆ ಅಂತ ಆ ಮಹಿಳೆ ಕೇಳ್ತಾಳೆ. ಆಗ ಸ್ವಾಮಿ ವಿವೇಕಾನಂದರು ಅದ್ಭುತವಾದ ಉತ್ತರವನ್ನ ಆ ಮಹಿಳೆಗೆ ಕೊಡ್ತಾರೆ. ನೀವು ನಿಮ್ಮ ದೇಶದ ಟೈಲರ್ ನಿಂದ ಜೆಂಟಲ್ಮ್ಯಾನ್ ಅನಿಸಿಕೊಂಡ್ರೆ ನಾವು ವ್ಯಕ್ತಿತ್ವದಿಂದಲೇ ಜೆಂಟಲ್ಮ್ಯಾನ್ ಆಗಿರ್ತೇವೆ ಅಂತ ಸ್ವಾಮಿ ವಿವೇಕಾನಂದರು ಆ ಮಹಿಳೆಗೆ ಹೇಳ್ತಾರೆ. ಈ ರೀತಿಯಾಗಿ ಹಲವಾರು ವಿದೇಶಿ ಪ್ರಜೆಗಳ ಮೇಲೆ ಸ್ವಾಮಿ ವಿವೇಕಾನಂದರು ಪ್ರಭಾವವನ್ನು ಬೀರಿ ಅವರು ಭಾರತಕ್ಕೆ ಬಂದು ಭಾರತದ ಸೇವೆಯನ್ನು ಮಾಡುವಂತೆ ಪ್ರೇರೇಪಣೆಯನ್ನ ಕೊಡ್ತಾರೆ. ಸ್ವಾಮಿ ವಿವೇಕಾನಂದರು ಅಮೆರಿಕದ ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ಅವರ ಹತ್ತಿರ ಆರ್ಥಿಕವಾಗಿ ಬಲಿಷ್ಠತೆ ಇರೋದಿಲ್ಲ. ಅದಕ್ಕಾಗಿ ದೇಶದ ಮೈಸೂರು ಮಹಾರಾಜರನ್ನು ಒಳಗೊಂಡಂತೆ ಹಲವಾರು ಮಹಾರಾಜರಿಂದ ಆರ್ಥಿಕವಾಗಿ ಕೆಲವೊಂದಿಷ್ಟು ಸಹಾಯವನ್ನು ಪಡೆದುಕೊಂಡು ಚಿಕಾಗೋಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಆದರೆ ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನ ಸೆಪ್ಟೆಂಬರ್ 11ಕ್ಕೆ ಇರುತ್ತದೆ. ಆದರೆ 2-3 ತಿಂಗಳಿಗಿಂತ ಮುಂಚೆ ಅವರು ಅಮೆರಿಕವನ್ನು ತಲುಪ್ತಾರೆ. ಅಲ್ಲಿ ಹೋದ ನಂತರ ಜೀವನವನ್ನು ಸಾಗಿಸೋದಕ್ಕಾಗಿ ಬಹಳಷ್ಟು ಹಣ ಬೇಕಾಗಿರ್ತದೆ, ಬಹಳಷ್ಟು ಜನರ ಪರಿಚಯವಾಗ್ತದೆ. ಹಲವಾರು ಜನ ಇವರ ಬುದ್ಧಿಶಕ್ತಿಗೆ, ಇವರ ಅಪಾರ ಜ್ಞಾನವಂತಿಕೆಗೆ ಮಾರು ಹೋಗಿ ಇವರ ಅನುಯಾಯಿ ಕೂಡ ಆಗ್ತಾರೆ. ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಆದ JH ರೈಟ್ ರವರು ಇವರ ಒಂದು ಅಪಾರ ಬುದ್ಧಿಶಕ್ತಿ, ಇವರ ಅಪಾರ ಪಾಂಡಿತ್ಯಕ್ಕೆ ಮಾರು ಹೋಗಿ ನಿಮಗೇನು ಸಹಾಯ ಬೇಕು ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನು ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕು, ಅದಕ್ಕಾಗಿ ಒಂದು ಪರಿಚಯ ಪತ್ರವನ್ನ ನಿಮ್ಮಿಂದ ಕೊಡಿ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ JH ಅವರು ಆ ಒಂದು ಪತ್ರದಲ್ಲಿ ಉಲ್ಲೇಖಿಸ್ತಾರೆ, ನಿಮಗೆ ಪರಿಚಯ ಪತ್ರವನ್ನು ಕೊಡೋದು ಒಂದೇ, ಪ್ರಕಾಶಮಾನವಾಗಿ ಉರಿಯುತ್ತಿರುವ ಸೂರ್ಯನ ಬೆಳಕನ್ನ ಪ್ರಶ್ನಿಸುವುದು ಕೂಡ ಒಂದೇ ಎಂದು ಆ ಒಂದು ಪತ್ರದಲ್ಲಿ ಬರೀತಾರೆ. ಸೆಪ್ಟೆಂಬರ್ 11ರಂದು ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಅವಕಾಶವೂ ಸಿಗ್ತದೆ. ಸೆಪ್ಟೆಂಬರ್ 11ರಂದು ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಅವಕಾಶವೂ ಸಿಗ್ತದೆ. ಆ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಹೋಗಿ ಭಾಷಣವನ್ನು ಆರಂಭಿಸಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಎನ್ನುವಂತಹ 4 ಶಬ್ದಗಳ ಮೂಲಕ ಭಾಷಣವನ್ನು ಆರಂಭಿಸಿ ಭಾರತದ ಸನಾತನ ಸಂಸ್ಕೃತಿಯ ವೇದಗಳ ವಿಚಾರವನ್ನ ಆ ಒಂದು ವೇದಿಕೆಯ ಮೂಲಕ ಜಗತ್ತಿಗೆ ತಿಳಿಪಡಿಸ್ತಾರೆ. ಭಾರತದ ಬಗ್ಗೆ ಇದ್ದ ವಿದೇಶಿ ಜನರ ಅಭಿಪ್ರಾಯವನ್ನ ಬದಲಿಸಿ ಮರುದಿನ ಅಮೆರಿಕಾದ ಎಲ್ಲ ಪತ್ರಿಕೆಗಳಲ್ಲಿ ಸ್ವಾಮಿ ವಿವೇಕಾನಂದರ ಚಿತ್ರವೇ ರಾರಾಜಿಸ್ತಾ ಇರ್ತದೆ. ಹಲವಾರು ಜನ ಇವರ ಅನುಯಾಯಿಗಳಾಗ್ತಾರೆ. ಅದಷ್ಟೇ ಅಲ್ಲದೆ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರಬಹುದೆಂದು ಅಪಪ್ರಚಾರವನ್ನು ಕೂಡ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಇದಾದ ನಂತರ ಭಾರತಕ್ಕೆ ಮರಳಿದ ಸ್ವಾಮಿ ವಿವೇಕಾನಂದರಿಗೆ ಅದ್ದೂರಿಯಾದ ಸ್ವಾಗತ ಸಿಗ್ತದೆ. ಈ ರೀತಿಯಾಗಿ ಹಲವಾರು ವಿದೇಶಿ ಪ್ರಜೆಗಳ ಮೇಲೆ ಸ್ವಾಮಿ ವಿವೇಕಾನಂದರು ಪ್ರಭಾವವನ್ನು ಬೀರಿ ಅವರು ಭಾರತಕ್ಕೆ ಬಂದು ಭಾರತದ ಸೇವೆಯನ್ನು ಮಾಡುವಂತೆ ಪ್ರೇರೇಪಣೆಯನ್ನು ಕೊಡ್ತಾರೆ. ಆ ಒಂದು ದಿಕ್ಕಿನಲ್ಲಿ ಐರಿಷ್ ಮಹಿಳೆಯಾದ ಸಹೋದರಿ ನಿವೇದಿತಾರವರು ಭಾರತಕ್ಕೆ ಸ್ವಾಮಿ ವಿವೇಕಾನಂದ ಪ್ರಭಾವಿತರಾಗಿ ಬಂದು ಇಲ್ಲಿನ ದೀನ ದಲಿತ ದುರ್ಬಲರ ಸೇವೆಗೆ ನಿಲ್ತಾರೆ. ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡೋದಕ್ಕೂ ಕೂಡ ಆರಂಭವನ್ನು ಮಾಡ್ತಾರೆ. ಈ ರೀತಿಯಾಗಿ ಹಲವಾರು ಜನರ ಮೇಲೆ ಪ್ರಭಾವವನ್ನು ಬೀರಿದ ಒಬ್ಬ ವ್ಯಕ್ತಿ ಯಾರಂದ್ರೆ ಸ್ವಾಮಿ ವಿವೇಕಾನಂದ. ವಿದೇಶಗಳಲ್ಲಿ ಪ್ರವಚನಗಳ ಮೂಲಕ ಪ್ರಸಿದ್ಧಿಯನ್ನು ಪಡೆದುಕೊಂಡ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಮರಳಿದ ನಂತರ ಈ ದೇಶದಲ್ಲಿ ಧರ್ಮವನ್ನ ಪ್ರಚಾರ ಮಾಡೋದಕ್ಕಿಂತ ಮೊದಲು ಈ ದೇಶದ ಬಡತನ, ಅನಕ್ಷರತೆ, ಲಿಂಗ ತಾರತಮ್ಯ, ಅಸ್ಪೃಶ್ಯತೆ ಈ ರೀತಿಯಾಗಿರ್ತಕ್ಕಂತಹ ಮೌಢ್ಯಗಳನ್ನ ಸಮಾಜದಿಂದ ಹೊರಗಡೆ ಓಡಿಸಬೇಕು ಎನ್ನುವಂತಹ ವಿಚಾರದಿಂದಾಗಿ ಮೇ 1, 1897ರಂದು ರಾಮಕೃಷ್ಣ ಮಿಷನ್ ಎನ್ನುವಂತಹ ಸಂಘಟನೆಯನ್ನ ಪಶ್ಚಿಮ ಬಂಗಾಳದ ಬೇಲೂರಿನಲ್ಲಿ ಆರಂಭ ಮಾಡ್ತಾರೆ. ಈ ಒಂದು ಸಂಘಟನೆಯ ಮೂಲಕ ಸನ್ಯಾಸಿಗಳಾದವರು ಬರೀ ಧರ್ಮ ಬೋಧನೆಯನ್ನ ಮಾತ್ರ ಮಾಡದೆ ಸಮಾಜದೊಂದಿಗೆ ಬೆರೆತು ಸಾಮಾಜಿಕ ಪಿಡುಗುಗಳನ್ನು ದೂರ ಮಾಡಬೇಕು ಎನ್ನುವಂತಹ ಸಂದೇಶವನ್ನು ಕೂಡ ಅವರು ಕೊಡ್ತಾರೆ. ಆ ಒಂದು ಸಂಘಟನೆಯಲ್ಲಿ ಹಲವಾರು ಜನ ತಮ್ಮ ಅನುಯಾಯಿಗಳನ್ನ ಸೇರಿಸಿಕೊಂಡು ಭಾರತದಾದ್ಯಂತ ಬಡವರ ಸೇವೆ, ದೀನ ದಲಿತರ ಸೇವೆಗೆ ಸ್ವಾಮಿ ವಿವೇಕಾನಂದರು ನಿಲ್ತಾರೆ. ಅದಷ್ಟೇ ಅಲ್ಲದೆ ಅಮೆರಿಕದಲ್ಲಿ ವೇದಾಂತ ಸೊಸೈಟಿ ಆಫ್ ನ್ಯೂ ಯಾರ್ಕ್ ಅನ್ನುವಂತಹ ಸಂಸ್ಥೆಯನ್ನು ಆರಂಭಿಸಿ ಆ ಮೂಲಕವಾಗಿ ವಿದೇಶದಲ್ಲಿಯೂ ಕೂಡ ಸನಾತನ ಸಂಸ್ಕೃತಿಯ ಆಚಾರ ವಿಚಾರಗಳನ್ನು ಪ್ರಚಾರ ಮಾಡ್ತಾರೆ. ಅದ್ವೈತ ಆಶ್ರಮ ಎನ್ನುವಂತಹ ಆಶ್ರಮವನ್ನು ಸ್ಥಾಪಿಸಿ ಅದರ ಮೂಲಕ ಭಾರತದಲ್ಲಿ ಹಲವಾರು ಕಾರ್ಯಗಳನ್ನು ಸ್ವಾಮಿ ವಿವೇಕಾನಂದರು ಮಾಡ್ತಾರೆ. ರಾಮಕೃಷ್ಣ ಆಶ್ರಮ ಇಂದಿಗೂ ಕೂಡ ಭಾರತವಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಹಲವಾರು ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಮಾಡಿ ಜನತೆಗೆ ಭಾರತದ ಸಂಸ್ಕೃತಿ ಮತ್ತು ಸನಾತನ ಧರ್ಮದ ಸೌಂದರ್ಯವನ್ನು ಪರಿಚಯಿಸುವ ಹಲವಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ ನಿಲ್ಲುವಂತಹ ಕಾರ್ಯವನ್ನ ಮಾಡುತ್ತಾ ಬಂದಿದೆ. ಜಗತ್ತಿಗೆ ಆಧ್ಯಾತ್ಮದ ಬೆಳಕನ್ನು ನೀಡಿದ ಸೂರ್ಯ ಅಸ್ತಂಗತನಾಗುವ ಸಮಯ ಬಂದೇ ಬಿಡುತ್ತೆ. ಸ್ವಾಮಿ ವಿವೇಕಾನಂದರು ತಮ್ಮ ಕೊನೆಯ ದಿನಗಳಲ್ಲಿ ತಮ್ಮ ಶಿಷ್ಯನನ್ನು ಕರೆದು ಪಂಚಾಂಗವನ್ನು ತರುವಂತೆ ಹೇಳ್ತಾರೆ. ಆ ಒಂದು ಪಂಚಾಂಗದಲ್ಲಿ ಜುಲೈ 4 ಗುರುತು ಹಾಕಿ ಇಡ್ತಾರೆ. ಅದು ಯಾಕೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ.
ತಮಗೆ ಬೇಕಾದವರನ್ನ ದೂರದಿಂದ ಕರೆಸಿಕೊಂಡು ಮಾತನಾಡಿಸಿ ಕಳಿಸ್ತಾ ಇರ್ತಾರೆ. ಅದಷ್ಟೇ ಅಲ್ಲದೆ ತಮ್ಮ ಶಿಷ್ಯ ವರ್ಗದ ಜೊತೆಗೆ ಪ್ರೀತಿಯಿಂದ ಭೋಜನವನ್ನು ಕೂಡ ಅವರು ಮಾಡ್ತಾ ಇರ್ತಾರೆ. ತಾವಿಲ್ಲದ ನಂತರ ಮುಂದಿನ ಜೀವನ ಹೇಗಿರಬೇಕು, ಯಾವ ರೀತಿಯಾಗಿ ಮುಂದಿನ ಗುರಿಗಳನ್ನ ಇಡಬೇಕೆಂದು ತಮ್ಮ ಶಿಷ್ಯ ವರ್ಗಕ್ಕೆ ಪದೇ ಪದೇ ಅವರು ಉಪದೇಶಗಳನ್ನು ಕೊಡ್ತಾ ಇರ್ತಾರೆ. ಜುಲೈ 4ರಂದು ಸ್ವಾಮಿ ವಿವೇಕಾನಂದರು ಬೇಲೂರಿನ ರಾಮಕೃಷ್ಣ ಮಠದಲ್ಲಿ ತಮ್ಮ ಕೊಠಡಿಯಲ್ಲಿ ಧ್ಯಾನಾಸಕ್ತರಾಗಿ 7:30 ಹೊತ್ತಿಗೆ ಕುಳಿತುಕೊಳ್ತಾರೆ. 9:30 ಹೊತ್ತಿಗೆ ಈ ಭಾರತವನ್ನು ಜಗತ್ತಿಗೆ ಪರಿಚಯಿಸಿದ ಸೂರ್ಯ ಅಸ್ತಂಗತನಾಗಿರ್ತಾನೆ. ಭಾರತದ ಚರಿತೆಯಲ್ಲಿ ಅವರ ಹೆಸರು ಅಚ್ಚಳಿಯದೆ ಅಮರವಾಗುತ್ತೆ. ಸ್ವಾಮಿ ವಿವೇಕಾನಂದರು ಕೆಲವರಿಗೆ ಮಾತ್ರ ಆದರ್ಶಪ್ರಾಯರಾಗದೆ ಅಬ್ದುಲ್ ಕಲಾಂ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರವೀಂದ್ರನಾಥ್ ಟ್ಯಾಗೋರ್ ಇಂತಹ ಮಹಾನ್ ಆದರ್ಶ ವ್ಯಕ್ತಿಗಳಿಗೆ ಆದರ್ಶವಾಗಿ ಮೆರೆದವರು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಇಂದಿಗೂ ಕೂಡ ಯುವ ಮನಸ್ಸುಗಳನ್ನು ಜಾಗೃತಗೊಳಿಸುವ ಬಹುದೊಡ್ಡ ಶಕ್ತಿಯಾಗಿ ನಮ್ಮ ನಡುವೆ ಇದ್ದಾರೆ.